ರಾಜಧಾನಿ ಬೆಂಗಳೂರಲ್ಲಿ ಕಸೆ ವಿಲೇವಾರಿಯೇ ಅತಿ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಮೊನ್ನೆ ದೊಡ್ಡ ಮಟ್ಟದ ಸಮಸ್ಯೆಗಳು ಸೃಷ್ಟಿಯಾಗಿರೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಇನ್ನೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ. ರಾಜಧಾನಿಯಲ್ಲಿ ಅಲ್ಲಲ್ಲಿ ಕಸದ ರಾಶಿಗಳು ಬೀಳುತ್ತಾ ಇದೆ. ಗಾರ್ಬೇಜ್ ಸಿಟಿಯಾಗಿ ಬದಲಾಗ್ತಾ ಇದೆಯಾ ಬೆಂಗಳೂರು ಅಂತ ಅನಿಸುತ್ತೆ ನೋಡಿದ್ರೆ. ಶಕ್ತಿ ದೇವತೆ ಬನಶಂಕರಿ ದೇಗುಲದ ಪಕ್ಕದಲ್ಲೇ ರಾಶಿ ರಾಶಿ ಕಸ ಬಿದ್ದಿದೆ. ಪ್ರತಿನಿತ್ಯ ದೇವಸ್ಥಾನಕ್ಕೆ ಬರೋರು, ಆ ದಾರಿಯಲ್ಲಿ ಓಡಾಡೋರು ಶಾಪ ಹಾಕ್ತಿದ್ದಾರೆ. ಬನಶಂಕರಿ ಮೆಟ್ರೋ ನಿಲ್ದಾಣದ ಕೆಳಗಡೆ ರಾಶಿ ರಾಶಿ ಕಸ ಬಿದ್ದಿದೆ. ಕಸ ವಿಲೇವಾರಿ ಆಗ್ತಾ ಇಲ್ಲ. ಮೆಟ್ರೋ ಪ್ರಯಾಣಿಕರು, ರಸ್ತೆಯಲ್ಲಿ ಸಂಚರಿಸೋರು ಗಬ್ಬು ವಾಸನೆಯೊಂದಿಗೆ ಓಡಾಡುವಂಥ ಸ್ಥಿತಿ. ಬೆಂಗಳೂರು ಕನಕಪುರ ರಸ್ತೆ ಇದು ನೋಡ್ತಾ ಇದ್ದೀರಿ. ಇದು ಬನಶಂಕರಿ ದೇವಾಲಯ ಇದೆಯಲ್ಲ, ಅದರ ಎಕ್ಸಾಕ್ಟ್ ಆಪೋಸಿಟ್ ಇದೆ, ಕರೆಕ್ಟ್ ವಿರುದ್ಧ ದಿಕ್ಕಿನಲ್ಲಿ. ಪಕ್ಕದಲ್ಲೇ ಮೆಟ್ರೋ ಸ್ಟೇಷನ್ ಇದೆ, ಅಲ್ಲಿ ಕಸ ರಾಶಿ ಬಿದ್ದಿರೋದು ನೋಡ್ತಾ ಇದೆ. ಬೆಂಗಳೂರಲ್ಲಿ ಕಸ ವಿಲೇವಾರಿ ಸಮರ್ಪಕವಾಗಿ ಆಗ್ತಿಲ್ಲ ಅನ್ನೋದಕ್ಕೆ ಹಲವು ಉದಾಹರಣೆಗಳು. ಬನಶಂಕರಿಯದ್ದು ಕೂಡ ಒಂದು. ಸಿಲಿಕಾನ್ ಸಿಟಿಯ ಸೌಂದರ್ಯವನ್ನೇ ಇದೀಗ ಗಾರ್ಬೇಜ್ ಹಾಳು ಮಾಡ್ತಾ ಇರುವಂಥದ್ದು. ಇದೀಗ ಗಾರ್ಬೇಜ್ ಸಿಟಿಯಾಗಿ ಬೆಂಗಳೂರು ಮಾರ್ಪಾಡಾಗ್ತಿರುವಂಥದ್ದು. ಈ ಬಗ್ಗೆ GBA ಅದೆಷ್ಟೇ ಕ್ರಮ ಕೈಗೊಂಡರೂ ಕೂಡ ಇದುವರೆಗೂ ಕೂಡ ಕಸದ ತಿಪ್ಪೆ ಹಾಗೆ ಇರುವಂಥದ್ದು. ನಾವಿವತ್ತು ಬನಶಂಕರಿ ಮೆಟ್ರೋ ನಿಲ್ದಾಣ ಏನಿದೆ, ಆ ಮೆಟ್ರೋ ನಿಲ್ದಾಣದ ಕೆಳಭಾಗದಲ್ಲಿದ್ದೀವಿ. ಏನು ಕನಕಪುರ ರಸ್ತೆಯ ಹೆದ್ದಾರಿಯನ್ನು ಸಂಪರ್ಕಿಸುವ ರಸ್ತೆ ಇದಾಗಿದ್ದು, ಇಲ್ಲಿ ನೀವು ವಿಜುವಲ್ನಲ್ಲಿ ನೋಡ್ತಾ ಇರ್ಬೋದು, ಏನು ಕಸದ ತಿಪ್ಪೆ ಒಂದು ಈ ಹೆದ್ದಾರಿಯಲ್ಲಿ ಒಂದು ಬಿದ್ದಿರುವಂಥದ್ದು. ಈ ಎಲ್ಲ ಕಡೆ ನೋಡ್ಬೋದು. ಇಲ್ಲಿ ಒಂದು ಬನಶಂಕರಿ ಟೆಂಪಲ್ ಇದೆ, ಅದರ ಪಕ್ಕದಲ್ಲೇ ಒಂದು ಮೆಟ್ರೋ ನಿಲ್ದಾಣ ಇದೆ. ಮೆಟ್ರೋ ನಿಲ್ದಾಣಕ್ಕೂ ಮತ್ತು ಏನು ಬನಶಂಕರಿ ಟೆಂಪಲ್ಗೆ ದಿನನಿತ್ಯವೂ ಜನ ಹರಿದು ಬರ್ತಾರೆ. ಆದರೆ ಇಲ್ಲಿಯ ಒಂದು ಕಸದ ಒಂದು ತಿಪ್ಪೆಯನ್ನು ನೋಡಿದರೆ ಎಂಥವ್ರಿಗೂ ಕೂಡ ಇಲ್ಲಿ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ರಾಶಿ ರಾಶಿ ಕಸಗಳನ್ನು ತಂದು ಜನ ಇಲ್ಲಿ ತಂದು ಹಾಕ್ತಾ ಇದ್ದಾರೆ. ಇದರಿಂದಾಗಿ ಇಲ್ಲಿ ಒಂದು ಏನು ಮೆಟ್ರೋ ಪ್ರಯಾಣಿಕರಿಗೆ ಮತ್ತು ಟೆಂಪಲ್ಗೆ ಬರುವಂಥ ಜನರಿಗೂ ಕೂಡ ತೊಂದರೆ ಇದರಿಂದ ಉಂಟಾಗ್ತಾ ಇರುವಂಥದ್ದು. ಕಸವನ್ನು ಯಾರು ತಂದು ಬಿಸಾಕ್ತಾ ಇರುವಂಥದ್ದು ಈ ಅಧಿಕಾರಿಗಳು ಹೇಳಿದರು. ರಾತ್ರಿ ಹೊತ್ತಾಗಿ ತಂದು ಹಾಕ್ತಾರೆ. ಯಾರು ತಂದು ಹಾಕ್ತಾರೆ? ಇಲ್ಲಿ ಮನೆ ಹಿಂದೆ ಮನೆಯವರು ರಾತ್ರಿ ಹೊತ್ತಾಗಿ ತಂದು ಹಾಕ್ತಾರೆ. ಅಧಿಕಾರಕ್ಕೆ ನಾವು ಹೇಳೋದಕ್ಕಾಗಲ್ಲ. ಕಾರ್ಪೊರೇಟ್ರಿಗೆಲ್ಲ ನೋಡಿ ಅವ್ರಿಗೆ ಬಂದೋಬಸ್ತ್ ಮಾಡಬೇಕು, ನಾವು ಮಾಡೋದಕ್ಕಾಗಲ್ಲ. ರಾತ್ರಿ ಹೊತ್ತಾಗಿ ಹಾಕ್ತಾರೆ. ರಾತ್ರಿ ಹೊತ್ತಾಗಿ ತಂದು ಬಿಸಾಕಿ ವ್ಯಾಪಾರಕ್ಕೆಲ್ಲ ನಿಮ್ಗೆ ತೊಂದರೆ ಆಗ್ತದೆ. ಏನು ನಾವು ಕೇಳಿದಲ್ಲಿ ನಿಮ್ದೇ ಜಾಗ ಅಂತಾರೆ, ನಾವೇನು ಮಾತಾಡ್ಸೋದಕ್ಕಾಗಲ್ಲ. ನೀವು ಹೇಳಿದ್ರು ನಿಮಗೆ ಆವಾಜ್ ಹಾಕ್ತಾರೆ. ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಧಿಕಾರಿಗಳಿಗೆ ಅವ್ರು ನೋಡಿ ಬಿಗಿ ಮಾಡಬೇಕು, ನಾವು ಹೇಳೋದಕ್ಕಾಗಲ್ಲ. ಕಾರ್ಪೊರೇಟ್ರಿಗೆ ಕರೆಕ್ಟಾಗಿದ್ದಲ್ಲ ಕಸ ಹಾಕಿ ಟಾಪ್ ಮಾಡ್ತಾರೆ, ಕೇಳುವಂಗಿಲ್ಲ. ಟೆಂಪಲ್ ಇದೆ ಮತ್ತು ಮೆಟ್ರೋ ನಿಲ್ದಾಣ ಇದೆ, ಅದೇ ಹೇಳಿದ್ರೆ ಕೇಳಲ್ಲ. ನಿಮ್ದು ಜಾಗ ಫುಟ್ಪಾತಾಗ ನೀವು ವ್ಯಾಪಾರ ಮಾಡ್ತೀರಾ, ಫಸ್ಟ್ ನಿಮ್ಮ ಗಾಡಿಗಳು ತೆಗೀರಿ ಅಂದರೆ ನಾವೆಲ್ಲಿಗೆ ಹೋಗೋಣ? ಇಷ್ಟೊಂದು ಗಬ್ಬೆದ್ದು ನಾರ್ತಾ ಇದ್ರು ಕೂಡ GBA ಏನು ಮಾಡ್ತಾ ಇದೆ ಅನ್ನೋದು ಇಲ್ಲಿಯ ಸ್ಥಳೀಯರ ಒಂದು ಪ್ರಶ್ನೆ ಆಗಿರುವಂಥದ್ದು. ಆದಷ್ಟು ಬೇಗ ಇತ್ತ ಒಂದು ಗಮನ ಹರಿಸಿ ಇಲ್ಲಿಯ ಒಂದು ಕಸದ ತಿಪ್ಪೆಯನ್ನು ಕ್ಲೀನ್ ಮಾಡಿಸಬೇಕಾಗಿರುವಂಥದ್ದು GBA ಹೊಣೆ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಏನೂಸ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.